ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರ್ ಕ್ರಿಶ್ಚಿಯನ್ ಚಾನೆಲ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಫ್ರಂಟ್ ಕ್ರಾಸ್ ಕಟಿಂಗ್ ಇದ್ರೆ ಯಾವ ತರ ಕಟ್ ಮಾಡ್ಕೋಬೇಕು ಅನ್ನೋದು ನಿಮಗೆ ತೋರಿಸ್ಕೊಡ್ತೀನಿ. ಅದೇ ರೀತಿ ಕ್ರಾಸ್ ಕಟಿಂಗ್ ಇದ್ದಾಗ ಅಳತೆ ಬ್ಲೌಸ್ ನೋಡಿ ಹೇಳಿದಷ್ಟು ಎಕ್ಸ್ಪ್ಲೇನ್ ಆಗೋದು, ಅದರಲ್ಲಿ ಯಾವ ತರ ತಗೊಂಡು ನಾವು ಕಟ್ ಮಾಡಬೇಕು ಅನ್ನೋದು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದ್ರೆ ಪ್ರತಿಯೊಂದು ವಿಡಿಯೋನು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಅದೇ ರೀತಿ ನಮ್ಮ ಚಾನಲ್ಲಿ ನಾವು ಯಾವತ್ತೂ ಅಷ್ಟೇ ಫಸ್ಟ್ ಸ್ಲೀವ್ಸ್ ನ ಕಟ್ ಮಾಡ್ಕೊಂತೀವಿ. ಅದೇ ರೀತಿ ಸ್ಲೀವ್ಸ್ ಕಟ್ ಮಾಡ್ಬೇಕು ಅಂದ್ರೆ ನೋಡಿ, ಆರ್ಮೋಲು ಒಬ್ಬೊಬ್ರು ಹಿಂಗೆಲ್ಲ ಎಳ್ದು ಮಾಡ್ತಾರೆ, ಹಂಗೆಲ್ಲ ಹೋಗ್ಬಾರ್ದು. ನೋಡಿ ನಾರ್ಮಲ್ ಆಗಿ ಈ ತರ ಟೈಪ್ ಇಟ್ಕೊಂಡು ಹಿಂಗ್ ನೋಡ್ಕೊಳ್ಳಿ, 8 ಕಾಲ್ ಅನ್ನೋದು ಬರುತ್ತೆ. ಅಂದ್ರೂ ನಿಮ್ಗೆ ಆರ್ಮೋಲ್ ಡೌಟ್ ಬಂತು ಅಂದ್ರೆ ಫ್ರಂಟ್ ಅಲ್ಲಿ ತಗೋಬಾರ್ದು, ಯಾಕಂದ್ರೆ ಫ್ರಂಟ್ ಅಲ್ಲಿ ಶೇಪ್ ತೆಗೆದಿರ್ತೀವಿ ಮತ್ತೆ ಡಾಟ್ ಹಿಡಿದಿರ್ತೀವಿ. ಅದೇ ರೀತಿ ಇದು ಕ್ರಾಸ್ ಕಟಿಂಗ್ ಆಗಿರೋದ್ರಿಂದ ಎಕ್ಸ್ಪೆಂಡ್ ಅನ್ನೋದು ಆಗುತ್ತೆ. ಆರ್ಮೋಲ್ ಯಾವತ್ತು ಫ್ರಂಟ್ ಅಲ್ಲಿ ತಗೋಬಾರ್ದು. ಬ್ಯಾಕ್ ಅಲ್ಲಿ ಈ ತರ ನಿಮ್ಗೆ ಡೌಟ್ ಬಂತು ಅಂದ್ರೆ ಬ್ಯಾಕ್ ಅಲ್ಲಿ ಹಿಂಗ್ ಇಟ್ಕೊಳ್ಳಿ. ಆರ್ಮೋಲ್ ಸ್ಟಿಚ್ ಹಾಕಿರ್ತೀವಲ್ಲ, ಕಂಕ್ಳು ಸ್ಟಿಚ್ ಅಂತೀವಲ್ಲ, ಅಲ್ಲಿಂದ ನೋಡಿ ಈ ತರ ಎಳಿಬಾರ್ದು, ಸುಮ್ನೆ ಹಂಗೆ ಇಟ್ಕೊಂಡು ಬನ್ನಿ. ನೋಡು ಕರೆಕ್ಟ್ ಆಗಿ ಜಾಯಿಂಟ್ಗೆ ನಮ್ಗೆ 8 ಕಾಲ್ ಅನ್ನೋದು ಜಾಯಿಂಟ್ಗೆ ಬರುತ್ತೆ. ಅಂದ್ರೆ 8 ಕಾಲ್ ಇದು ಕನ್ಫರ್ಮ್ ಇದೆ ಅಂತ ಅರ್ಥ ಆಯ್ತು. ಹಾರ್ಮೋಲ್ ಕಂಕ್ಳು ನಮ್ಗೆ ಹಾರ್ಮೋಲ್ ಅಂತೀವಲ್ಲ ಅದು. ಅದಾದ್ಮೇಲೆ ನೋಡಿ ಡಬಲ್ ಲೇಯರ್ ಹಿಂಗಿರುತ್ತೆ, ಲೈನಿಂಗ್ ನ ಐರನ್ ಮಾಡ್ಕೊಂಡಿದ್ದೀನಿ ನೀಟಾಗಿ. ನೋಡಿ ಈ ತರ ಡಬಲ್ ಹಾಕೊಳ್ಳಿ. ಆರ್ಮೋಲ್ 16 ಇರೋದ್ರಿಂದ ಬ್ಯಾಕ್ ಮಾತ್ರ ಜಾಯಿಂಟ್ ಬರೋ ತರ ನಾನು ಫೋಲ್ಡ್ ಅನ್ನೋದು ಮಾಡ್ಕೊಂತೀನಿ. ಈ ತರ ನೋಡು, ಒಂದು 16 ಅಂದ್ರೆ ಒಂದಿಷ್ಟು ಬಂದ್ರೆ ಕರೆಕ್ಟ್ ಆಗಿರ್ಬೋದು ಅಂತ ನನಗೆ ಇಷ್ಟು ಜಾಯಿಂಟ್ ಹಾಕೋಬೇಕಾಗುತ್ತೆ. ಅದೇ ರೀತಿ ಇಷ್ಟಕ್ಕೆ ನೋಡಿ ಈ ತರ ಐರನ್ ಅನ್ನೋದು ಇನ್ನೊಂದ್ಸರಿ ಮಾಡ್ಕೊಂತೀನಿ. ಅದಾದ್ಮೇಲೆ ಈ ಕಡೆ ತಿರ್ಗಿಸ್ಕೊಂಡು ನೋಡಿ ಸ್ಕೇಲ್ ನ ತಗೊಂಡು, ನಾನು ಸ್ಲೀವ್ಸ್ ದೇ ಒಂದು ಸಪರೇಟ್ ವಿಡಿಯೋ ಮಾಡಿದ್ದೀನಿ, ಒಂದಲ್ಲ ಎರಡೇನೋ ಮಾಡಿದ್ದೀನಿ. ಒಂದ್ಸರಿ ನಿಮ್ಗೆ ಇದ್ರಲ್ಲಿ ಏನಾದ್ರು ಡೌಟ್ ಬಂತು ಅಂದ್ರೆ ನೀವು ಚೆಕ್ ಮಾಡ್ಕೋಬಹುದು. ಅದೇ ರೀತಿ ನೀವು ಇದು ನಾವು ಹೊಲ್ಕೊಟ್ಟಿರೋ ಬ್ಲೌಸ್ ನೋಡ್ಬೋದು, ಕುಮಾರಿ ಕ್ರಿಯೇಷನ್ಸ್ ಅಂತ. ಇದು ನನ್ನ ಪರ್ಸನಲ್ ನಂಬರು. ಆಮೇಲೆ ಆರ್ಮಲ್ ನೋಡ್ಕೊಂಡ್ವಲ್ಲ, ಇವಾಗ ಸ್ಲೀವ್ ಲೆಂತ್ ಮತ್ತೆ ಸ್ಲೀವ್ ರೌಂಡ್ ನೋಡ್ಕೋಬೇಕು. ನೋಡು 6 ಕಾಲ್ ಬರ್ತಾ ಇದೆ. 6 ಕಾಲ್ ಬಂತು ಅಂತಂದ್ರೆ ನಾವೇನ್ ಮಾಡ್ಬೇಕು, 6 ಮುಕ್ಕಾಲ್ ಅನ್ನೋದು ಮಾರ್ಕ್ ಮಾಡಬೇಕು. ಇಲ್ಲ ಅರ್ಧ ಇಂಚ್ ಅನ್ನೋದು ನಮ್ಗೆ ಮಾರ್ಜಿನ್ ಹೋಗುತ್ತೆ. ಆರ್ಮಲ್ 16 ಇರೋದ್ರಿಂದ ನಾನು 16.5 ಇರೋದ್ರಿಂದ 3.5 ಆರ್ಮಲ್ ಡೌನ್ ಮಾಡ್ಕೊಂತ ಇದ್ದೀನಿ. ಅದೇ ರೀತಿ ಇಲ್ಲೂ ಮುಂದಕ್ಕೆ ಹೋಗಿ 3.5 ಮಾಡ್ಕೊಂಡಿದ್ದೀನಿ. ಮತ್ತೆ ಇದಕ್ಕೊಂದು ಸ್ಟ್ರೈಟ್ ಲೈನ್ ಅನ್ನು ಹಾಕೊಂಡಿದ್ದೀನಿ. ಯಾಕಂತಂದ್ರೆ ಪ್ರತಿಯೊಂದರಲ್ಲೂ ಮಾರ್ಕೇ ಇಂಪಾರ್ಟೆಂಟ್. ನಮ್ ಮಾರ್ಕ್ ಹಾಕಿದ್ರೆ ನಮ್ಗೆ ಗೊತ್ತಾಗುತ್ತೆ ಹೆಂಗೆ ಏನು ಅಲ್ಲಿಗೆ ಏನು ಯಾವ್ಯಾವ್ದು ಕಟ್ ಮಾಡಬೇಕು ಅಂತ, ಅದಕ್ಕೋಸ್ಕರ. ಅದೇ ರೀತಿ ಸ್ಲೀವ್ ರೌಂಡ್ ಕೆಳಗಡೆ ಬಂದ್ಬಿಟ್ಟು ನಮ್ಗೆ 6.5 ಇದೆ, ಅಂದ್ರೆ 13 ಬರುತ್ತೆ ಸ್ಲೀವ್ ರೌಂಡ್. ಅದರಲ್ಲಿ ಡಿವೈಡ್ ಬೈ 2 ಮಾಡ್ಕೊಂಡ್ರೆ ನಮ್ಗೆ 6.5 ಅನ್ನೋದು ಬರುತ್ತೆ. ಮತ್ತೆ ಇಲ್ಲಿ ಬಂದ್ಬಿಟ್ಟು ನಾವು 16.5 ಇರೋದ್ರಿಂದ ನಾವು 8 ಕಾಲ್ ಇರೋದ್ರಿಂದ 8 ಅನ್ನೋದು ಇಟ್ಕೊಂತೀವಿ. 1/4 ಇಂಚ್ ಅನ್ನೋದು ಈ ತರ ಶೇಪ್ ಬಂದಾಗ ಅದರಲ್ಲಿ ಅಡ್ಜಸ್ಟ್ ಆಗುತ್ತೆ ಯಾವತ್ತೂ ಅಷ್ಟೇ. ಮತ್ತೆ 6.5 ಇಟ್ಟರೆ ಅಂದ್ರೆ ಅದು 6 ಕಾಲ್ ಇಟ್ಟಿದೀವಿ ಅಂತಂದ್ರೆ ಅದು 6.5 ಆಗುತ್ತೆ. ಅವಾಗ ಏನಾಗುತ್ತೆ, ಆರ್ಮಲ್ ಸ್ವಲ್ಪ ರಿಂಕಲ್ಸ್ ಮತ್ತೆ ಲೂಸ್ ಅನ್ನೋದು ಬರುತ್ತೆ. ಮತ್ತೆ ಅದೇ ರೀತಿ ಸ್ಲೀವ್ ನ ಶೇಪ್ ಯಾವ ತರ ಮಾರ್ಕ್ ಮಾಡ್ಕೋಬೇಕು ಅನ್ನೋದೆಲ್ಲ ನಿಮ್ಗೆ ಪ್ರತಿಯೊಂದು ನಮ್ಮ ಚಾನಲ್ ಅಲ್ಲಿ ಒಂದು ವಿಡಿಯೋದಲ್ಲಿ ಫುಲ್ ತೋರಿಸಿದೀನಿ. ಫುಲ್ ಸ್ಲೀವ್ಸ್ ಇಂದ ಕ್ಯಾಪ್ ಸ್ಲೀವ್ಸ್ ವರೆಗೂ ಯಾವ ತರ ಮಾಡ್ಕೋಬೇಕು ಅಂತ ತೋರಿಸಿದೀನಿ. ಅದರಿಂದ ನನಗೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಾನು ಡೈರೆಕ್ಟ್ ಆಗಿ ಶೇಪ್ ಅನ್ನೋದು ಕಟ್ ಮಾಡ್ಕೊತೀನಿ. ನೋಡ್ಕೋಬಹುದು ನೀವು ಯಾವ ತರ ಬರುತ್ತೆ ಅಂತ. ನೀವು ಇದೇ ತರ ಕಟ್ ಮಾಡಬೇಕು ಅಂದ್ರೆ ನಮ್ಮ ಚಾನಲ್ ಸ್ಲೀವ್ಸ್ ಡೇ ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ಅದ್ರ ಪ್ರಕಾರ ಒಂದ್ 2-3 ಸಲ ಮಾಡಿದ್ರೆ ಅದಾದ್ಮೇಲೆ ನಮ್ಗೆ ಈ ತರ ನಾವೇ ಮಾರ್ಕ್ ಗೀರ್ಕು ಏನು ಇಲ್ದ್ರೆ ನಾವು ಶೇಪ್ ಎಷ್ಟು ನೀಟಾಗಿ ಪರ್ಫೆಕ್ಟ್ ಆಗಿ ಕಟ್ ಮಾಡ್ಕೋಬಹುದು ಅನ್ನೋದು ನಿಮ್ಗೆ ಬರ್ತಾ ಇರುತ್ತೆ. ನಾವು ಪ್ರತಿದಿನ ಇದೇ ತರ ಕೆಲಸ ಬೆಳಗಿನ ಸಾಯಂಕಾಲವರೆಗೂ ಮಾಡ್ತಾ ಇರ್ತೀವಿ. ಅದರಿಂದ ನಮ್ಗೆ ಮಾರ್ಕಿಂಗ್ ಅನ್ನೋದು ಏನು ಬೇಕಾಗಿರಲ್ಲ. ಎಷ್ಟು ನೀಟಾಗಿ ಶೇಪ್ ಅನ್ನೋದು ನೋಡಿ ಬರುತ್ತೆ. ನೋಡಿ ಹಿಂಗ್ ಓಪನ್ ಮಾಡಿ ನೋಡಿ, ಎಲ್ಲೂ ಕಚ್ಚಿಲ್ದೆ ಎಷ್ಟು ನೀಟಾಗಿ ಶೇಪ್ ಆಗಿ ಬರುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಹಾಕೊಂಡಾಗು ಅಷ್ಟೇ ನೀಟಾಗಿ ಶೇಪ್ ಅನ್ನೋದು ನಮ್ಗೆ ಬರುತ್ತೆ. ಸ್ಲೀವ್ಸ್ ಸಪರೇಟ್ ವಿಡಿಯೋ ಮಾಡಿ ನೋಡ್ಕೋಬಹುದು, ಅದಕ್ಕೆ ಇದ್ರ ಬಗ್ಗೆ ಜಾಸ್ತಿ ನಿಮ್ಗೆ ತೋರಿಸ್ತಾ ಇಲ್ಲ. ನಾವು ಯಾವಾಗ ಕಟ್ ಮಾಡುವಂತದ್ದು ಬ್ಯಾಕ್. ಇವಾಗ ನೋಡಿ ಬ್ಯಾಕ್ ಈ ತರ ಫ್ರಂಟ್ ಹುಕ್ಸ್ ಇರೋದ್ರಿಂದ ಈ ಕಡೆ ಜಾಯಿಂಟ್ ಇರೋ ತರ ನೋಡ್ಕೊಂಡಿದ್ದೀನಿ. ಓಪನ್ ಅನ್ನೋದು ನೋಡಿ, ಐರನ್ ಬಾಕ್ಸ್ ಸ್ವಲ್ಪ ಈ ತರ ಒಂದು 3 ತಿಂಗಳು 6 ತಿಂಗಳು ನಮ್ದು ಡೈಲಿ ಬೆಳಗಿನ ಸಾಯಂಕಾಲ ಯೂಸ್ ಮಾಡ್ತಾ ಇದ್ರೆ ಏನಾಗುತ್ತೆ, ಈ ಶೂ ಅನ್ನೋದು ಸಪ್ರೇಟ್ ಆಗಿ ಈ ತರ ಕಿತ್ತೋಗ್ಬಿಡುತ್ತೆ. ಈ ತರ ಕಿತ್ತೋದಾಗ ಏನ್ ಮಾಡ್ಬೇಕು, ಈ ತರ ಹೊಸ ಶೂ ತಗೊಂಡ್ಬಂದು ಹಾಕೋಬೇಕು. ಇದರಲ್ಲಿ 3 ಕ್ವಾಲಿಟಿ ಸಿಗುತ್ತೆ. ಒಂದು ಬೇಗ ಹೋಗ್ಬಿಡುತ್ತೆ, ಇನ್ನೊಂದು 5-6 ತಿಂಗಳ ತರ ಬರುತ್ತೆ, ಇನ್ನೊಂದು ತುಂಬಾ ಕಾಸ್ಟ್ಲಿ ಇರುತ್ತೆ. ಅದು ಬಂದ್ಬಿಟ್ಟು ನಮ್ಗೆ ಹೆಚ್ಚು ಕಮ್ಮಿ 2-3 ವರ್ಷ ಮೇಲೆ ಬರುತ್ತೆ. ನಾನು ಲಾಸ್ಟ್ ಟೈಮ್ ಮಾರ್ಕೆಟ್ಗೆ ಹೋಗೋಕ್ಕಾಗಿಲ್ಲ, ಅದಕ್ಕೆ ಲೋಕಲ್ ತಗೊಂಡ್ಬಂದಿದ್ದೀನಿ. ನೋಡಿ 2 ತಿಂಗಳಿಗೆಲ್ಲ ಈ ತರ ಆಗ್ಬಿಡ್ತು. ಇಲ್ಲಿ ಪರವಾಗಿಲ್ಲ, ಇವತ್ತು ನಾಳೆ ಇನ್ನೇನು ಚೇಂಜ್ ಮಾಡೋಣ ಅಂತ. ನೋಡಿ ಈ ತರ ಬರುತ್ತೆ. ಅದೇ ರೀತಿ ಹಿಂಗೆ ಎಳೆದಾಗ ನೋಡಿ, ಹಿಂಗ್ ರಿಂಕಲ್ಸ್ ಅನ್ನೋದು ನೋಡಿ, ಈ ತರ ರಿಂಕಲ್ಸ್ ಅನ್ನೋದು ಬಂದ್ಬಿಡುತ್ತೆ. ಈ ತರ ಇಟ್ಕೊಂಡ್ವಿ.
ಅದಾದಮೇಲೆ ಫಸ್ಟು ನಾವು ರೆಗ್ಯುಲರ್ ಆಗಿ ಹಾಕ್ತೀವಲ್ಲ ಕೆಳಗಡೆ ಮಾರ್ಜಿನ್ಗೆ ಒಂದು ಲೈನು, ಅದಾದಮೇಲೆ ಒಂದು ಲೈನ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಬ್ಲೌಸ್ ತೊಗೊಳ್ಳೋಣ. ಇದು ನಾವೇ ಹೊಲ್ದಿರುವಂಥ ಬ್ಲೌಸು, ಮತ್ತು ಕಸ್ಟಮರ್ ರೆಗ್ಯುಲರ್ ಕಸ್ಟಮರ್ ಇವರು, ಅದಕ್ಕೋಸ್ಕರ ಒಂದು 4-5 ಕೊಡ್ತಾ ಇರ್ತಾರೆ ನೋಡಿ. ಬಕೆಟ್ ನೆಕ್ ಥರ ಇಲ್ಲಿ ಬ್ರಾಡ್ ಕಮ್ಮಿ ಇದೆ, ಇಲ್ಲಿ ಮಾಮೂಲಿ ಬ್ರಾಡ್ ಇರುತ್ತೆ. ಇದನ್ನು ನಾನು ಯಾವ ಥರ ಕಟ್ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ ನೋಡಿ. ಲೆಂತ್ ಬಂದ್ಬಿಟ್ಟು ನಮಗೆ ಬ್ಲೌಸ್ದು ಉದ್ದ ಬಂದ್ಬಿಟ್ಟು 13.75 ಇದೆ, ಡೀಪ್ ಬಂದ್ಬಿಟ್ಟು 10 ಇಂಚಿದೆ ನೋಡಿ. ಇಲ್ಲಿ 13.75 ಅನ್ನೋದು ಮಾರ್ಕ್ ಮಾಡಿಕೊಂಡೆ, ಆರ್ಮೋಲ್ಡ್ ಒಂದು 5.5 ಮಾರ್ಕ್ ಮಾಡಿಕೊಂಡೆ, 9.5 ಮಾರ್ಕ್ ಮಾಡಿಕೊಂಡೆ. ಸೇಮ್ ಮುಂದಕ್ಕೆ ಹೋಗ್ಬೇಕು, ಇಲ್ಲಿ 5.5 ಆರ್ಮೋಲ್ದು ಲೆಂತ್ಗೆ. ಮತ್ತು ಅದೇ ರೀತಿ ನಾವು ಬ್ಲೌಸ್ ಮಾರ್ಕ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡು ಹೋಗ್ಬೇಕು. ಅದಾದಮೇಲೆ ಹೊಲಿಬೇಕು ನೋಡಿ. ಇದು ಮಾರ್ಜಿನ್ನು, ನೆಕ್ ಡೀಪು, ಆರ್ಮೋಲ್ ಲೈನು, 3 ಲೈನ್ ಆಯಿತು. ಅದಾದಮೇಲೆ ನಾವು ರೆಗ್ಯುಲರಾಗಿ ತೋರಿಸ್ಕೊಟ್ಟಂಗೆ ವೇಸ್ಟ್ ಮೆಜರ್ಮೆಂಟ್ ಹಾಕೋ, ಯಾಕಂದರೆ 1 by 1 ಮಾಡ್ಕೋಬೇಕು ನೋಡಿ. ವೇಸ್ಟ್ ಉಕ್ಸ್ ಪಟ್ಟಿ ಇರುತ್ತಲ್ಲ, ಈ ಕಡೆ ಕರೆಕ್ಟಾಗಿ ಹಿಡ್ಕೊಂಡು ನೋಡಿ. ಲಾಸ್ಟು ನಾವು ಅಂಟ ಎಲ್ಲ ಹಾಕಿರ್ತೀವಲ್ಲ, ಇಲ್ಲಿಗೆ ನೋಡ್ಕೋಬೇಕು ಎಷ್ಟಿದೆ. 33 ಇಂಚಿದೆ. 33 ಇಂಚಲ್ಲಿ 4 ಭಾಗ ಮಾಡಿದ್ರೆ ನಮಗೆ 8.25 ಬರುತ್ತೆ. 8.25ಗೆ 1 ಮಾರ್ಕು, ಮತ್ತು ಡಾಟ್ಗೆ ಮಾರ್ಜಿನ್ನು, ಮತ್ತು ಇಲ್ಲಿ ಡಾಟ್ ಮಾರ್ಜಿನ್ನು. ಅದಾದಮೇಲೆ ಇವಾಗ ಮೈನ್ ಇರೋದು ನೋಡಿ, ವೇಸ್ಟನ್ನು ಮಾರ್ಕ್ ಮಾಡ್ಕೊಂಡ್ಬಿಟ್ವಿ ಕರೆಕ್ಟಾಗಿ. ಇದು ಹೇಗೆ ಮಾರ್ಕ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಕ್ರಾಸ್ ಕಟಿಂಗ್ ಇದ್ದಾಗ ನಮಗೆ ಫ್ರಂಟು ಬ್ಯಾಕು ಎರಡು ಚೆಕ್ ಮಾಡ್ಕೋಬೇಕಾಗುತ್ತೆ. ಯಾಕಂತಂದರೆ ಫ್ರಂಟಲ್ಲಿ ಎಕ್ಸ್ಪೆಂಡ್ ಆಗಿಬಿಡುತ್ತೆ, ಬ್ಯಾಕಲ್ಲಿ ಎಕ್ಸ್ಪೆಂಡ್ ಆಗಲ್ಲ ನೋಡಿ. ಈ ಥರ ಇಟ್ಕೋಬೇಕು. ಬ್ಲೌಸ್ ಯಾವ ಥರ ಹಾಕ್ಕೊಂಡ್ರೆ ಹೆಂಗಿರುತ್ತೋ ಅದೇ ಥರನೇ ಹಿಂಗೆ ಇಟ್ಕೋಬೇಕು ನೋಡಿ. 19 ಬರ್ತಾ ಇದೆ. ಅದೇ ರೀತಿ ಶೋಲ್ಡ್ರ್ ನೋಡ್ಕೊಂಡ್ಬಿಡಿ ನೋಡಿ, 12 ಇಂಚ್ ಬರ್ತಾ ಇದೆ. ಮತ್ತು ಫ್ರಂಟಲ್ಲಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಕ್ರಾಸ್ ಕಟಿಂಗ್ ಇದ್ದಾಗ ಎಳಿಬಾರ್ದು, ಇಟ್ಕೊಂಡು 9.25 ಬರ್ತಾ ಇದೆ. ಇನ್ನೊಂದು ಸೈಡ್ ನೋಡ್ಕೊಳ್ಳೋಣ, 10 ಇಂಚ್ ಬರ್ತದೆ. ಅಂದರೆ ಈ ಕಡೆ ಅಂಟ ಪಟ್ಟಿ ಹಾಕಿರ್ತೀವಲ್ಲ, ಎಕ್ಸ್ಪೆಂಡ್ ಆಗಿರುತ್ತೆ. ಇಲ್ಲ ನೋಡಿ, ಇಲ್ಲಿ ಹೋಲ್ಸ್ ಥರ ಬಿದ್ದಿದೆ, ಮತ್ತು ಇವರು ಇಲ್ಲಿ ಹೂಕ್ಸ್ ಹಾಕ್ಕೊಂತ ಇದ್ದಾರೆ ಅಂತ ನಮ್ಗೆ ಅರ್ಥ ಆಯಿತು ನೋಡಿ. ಈ ಥರ ಪಿನ್ ಏನು ಹಾಕ್ಕೊಂಡಿದ್ದಾರೆ, 2 ಹೋಲ್ ಬಿದ್ದಿದೆ. ಓಕೆ, ಸೊ ಇದು 9.25 ಅಂತಲೇ ನಮ್ಗೆ ಫೈನಲ್ ಆಯಿತು. 9.25 ಮತ್ತು ಇದು ಎಷ್ಟಿದೆ ಅಂತ ಇದರಲ್ಲಿ ನೋಡ್ಕೋಬೇಕು ನೋಡಿ. ಇಲ್ಲಿ ಈ ಥರ 5 ಇಂಚ್ ರೆಡಿ ಇದೆ. 5 ಇಂಚ್ ಅಂದರೆ 2 ಕಾಲು ತಗೋಬೇಕು, 1/4 ಇಂಚು ಹೊಲಿಯಕ್ಕೆ ಮಾರ್ಜಿನ್ ಸರಿ ಹೋಗುತ್ತೆ ಈ ಥರ. ಮತ್ತು ಇಲ್ಲಿ ಬಂದ್ಬಿಟ್ಟು ಶೋಲ್ಡ್ರು 12 ಇಂಚ್ ತಗೋಬೇಕು. ಮತ್ತು ಬ್ರಾಡ್ ಎಷ್ಟಿದೆ ಅಂತ ನಾವು ಈ ಶೋಲ್ಡ್ರಲ್ಲಿ ಈ ಥರ ಇಟ್ಕೊಂಡು, ಇದು ಹೊಲಿಯಕ್ಕೆ ಮಾರ್ಜಿನು, ಇಲ್ಲ ಆಲ್ರೆಡಿ ಮಾರ್ಜಿನ್ ಬಿಟ್ಟಿದ್ದೀವಿ. ಅದಾದಮೇಲೆ ಈ ಥರ ಕ್ರಾಸ್ ಆಗಿ ಒಂದು ಲೈನು, ಮತ್ತು ಇಲ್ಲೂ 12 ಇಟ್ಕೊಳ್ಳಿ, 12 ಇಟ್ಕೊಳ್ಳಿ, 1 ಇಂಚ್ ಈ ಥರ. ಮತ್ತು ಇದು ಡಾಟ್ ಮಾರ್ಜಿನ್ನು, ಡಾಟು ಮಾರ್ಕಿಂಗು, ಇದು ಸೈಡ್ ಲೈನು ಸ್ಟಿಚಿಂಗ್ದು. ಅದಾದಮೇಲೆ ಮಾರ್ಜಿನ್ ಲೈನ್ ಇದು ನೋಡಿ. ಈ ಥರ ಹಾಕ್ಕೊಂಡ್ವಿ. ಇಲ್ಲಿಂದ 1/4 ಇಂಚಿಗೆ ಒಂದು ಲೈನ್ ತಗೊಳ್ಳಿ. ಮತ್ತು ಈ ಆರ್ಮೋಲ್ ಸ್ಕೇಲ್ ಇರುತ್ತಲ್ಲ, ಇದು ಅಷ್ಟೊಂದು ಐಡಿಯಾ ಗೊತ್ತಾಗಲ್ಲ, ಆದ್ರೂ ಒಂದು ನೋಡಿ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಅದಾದಮೇಲೆ ಟೇಪ್ನ ಸಹಾಯದಿಂದ ನೋಡಿ ಹಿಂಗೆ ನೋಡಿ 8.25 ಅನ್ನೋದು ಬರ್ತಾ ಇದೆ. ಇನ್ನೂ 1/4 ಇಂಚ್ ಕಮ್ಮಿನೇ ಹಾಕೋಬೋದು, ಯಾಕಂದರೆ ಡೀಪ್ ನೆಕ್ಕಲ್ಲ, ಸೈಡ್ ಹೋದಾಗ ನಮಗೆ ಇಲ್ಲಿ ಉಬ್ಬುಕೊಂತದ್ದು. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಇನ್ನೂ 1/4 ಇಂಚ್ ಕಮ್ಮಿ ಅನ್ನೋದು ಹಾಕ್ಕೊತೀನಿ. ಮತ್ತು ಕಟ್ ಮಾಡೋಕ್ಕೆ ಮುಂಚೆ ನಮ್ಗೆ ಇನ್ನೂ ಡೌಟ್ ಏನಾದರೂ ಇದೆ ಅಂತಂದರೆ ನೋಡಿ ಈ ಥರ ನೋಡಿ ಕರೆಕ್ಟಾಗಿ ಬರ್ತಾ ಇದೆ. ಅದಕ್ಕೆ ಫಸ್ಟು ಸ್ಲೀವ್ಸ್ ಅನ್ನೋದು ಕಟ್ ಮಾಡ್ಕೋಬೇಕು ನಾವು. ನಾನು ಹೇಳ್ಕೊಡೋ ಈ ಟಿಪ್ಸ್ನ ಯೂಸ್ ಮಾಡಿ ನೀವು ಕಟ್ ಮಾಡಿದ್ದೀರಿ ಅಂತಂದರೆ ನೀಟಾಗಿ ಆರ್ಮೋಲ್ ರಿಂಕಲ್ಸ್ ಬರ್ದಿರ ಕಟಿಂಗ್ ಅನ್ನೋದು ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ಅದೇ ರೀತಿ ಸ್ಟಿಚಿಂಗು ಪರ್ಫೆಕ್ಟಾಗಿ ಮಾಡಿದ್ದೀರಿ ಅಂತಂದರೆ ನಿಮಗೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ.
ನಾವು ಎಷ್ಟೇ ಸ್ಪೀಡಾಗಿ ಕಟ್ ಮಾಡಿದ್ರು ಲೆಂತು ವೇಸ್ಟು ಮೆಜರ್ಮೆಂಟು ಕರೆಕ್ಟಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಮಾರ್ಕಿಂಗ್ ಕರೆಕ್ಟಾಗಿದೆ, ಸ್ಟಿಚಿಂಗ್ ಕರೆಕ್ಟಾಗಿ, ಕಟಿಂಗ್ ಕರೆಕ್ಟಾಗಿ ಬರುತ್ತೆ. ಕಟಿಂಗ್ ಕರೆಕ್ಟಾಗಿದೆ, ಸ್ಟಿಚಿಂಗ್ ಕರೆಕ್ಟಾಗಿರುತ್ತೆ. ಅವೆರಡು ಕರೆಕ್ಟಾಗಿ ಬಂದಿದೆ ಫಿಟ್ಟಿಂಗ್ ಪರ್ಫೆಕ್ಟಾಗಿ ಇರುತ್ತೆ. ನೋಡಿ ಸ್ಲೀವ್ಸ್ ತೊಗೊಂಡು ಮತ್ತೆ ನಾವು ಹೆಂಗೆ ಅಟ್ಯಾಚ್ ಮಾಡ್ತೀವೋ ಅದೇ ರೀತಿ ಹಿಂಗೆ ಚೆಕ್ ಮಾಡ್ಕೊಳ್ಳಿ. ನೋಡಿ ಕರೆಕ್ಟಾಗಿ ನ್ಯಾಚ್ ಬರುತ್ತೆ. ಆ ಥರ ಪ್ರತಿಯೊಂದೂ ಬರಬೇಕಾಗುತ್ತೆ. ಇದು ಬ್ಯಾಕ್ ಆಯಿತು. ಇವಾಗ ಫ್ರಂಟ್ನು ಕ್ರಾಸ್ ಕಟಿಂಗ್ ಆಗಿರೋದ್ರಿಂದ ನಾವು ಯಾವ ಥರ ನೋಡಿ ಈ ಥರ ನಾವು ಯಾವಾಗೂ ಹಿಂಗೆ ಕಟ್ ಮಾಡ್ಕೊತೀವಿ. ಇದನ್ನೇನು ಮಾಡಬೇಕು, ಈ ಥರ ಕ್ರಾಸ್ ಆಗಿ ಹಾಕ್ಕೊತೀವಿ. ಕ್ರಾಸ್ ಆಗಿ ಹಾಕೊಂಡ್ಮೇಲೆ ಒಂದ್ಸರಿ ಐರನ್ ಅನ್ನೋದು ಮಾಡ್ಕೊತೀವಿ. ನೋಡಿ ಈ ಥರ ಕ್ರಾಸ್ ತಿರ್ಸ್ಕೋಬೇಕು. ನಮಗೆ ಹಿಂಗೂ ಹಾಕೋಬೋದು, ಬಟ್ ನಾವು ಹಿಂಗೆ ತಿರ್ಸಿ ಮಾರ್ಕ್ ಮಾಡೋಕ್ಕಾಗಲ್ಲ. ಅದನ್ನು ಏನು ಮಾಡ್ತೀನಿ, ನಾನು ಹಿಂಗೆ ಮಾರ್ಕ್ ಮಾಡ್ಕೊತೀನಿ. ನೋಡಿ ಹಿಂಗೆ ಈ ಥರ ಕ್ರಾಸ್ ಕಟಿಂಗ್ ಅಂದರೆ ಇದು ಈ ಥರ ಸ್ಟ್ರೈಟ್ ಇರಬೇಕು. ಮತ್ತು ಫ್ರಂಟ್ನ ತಗೊಂಡು ಅದೇ ರೀತಿ ಕ್ರಾಸ್ ಆಗಿ ಹಿಂಗೆ ಹಾಕ್ಕೊತೀನಿ. ನೋಡಿ ಈ ಥರ ನೋಡಿ ಈ ಪೊಸಿಷನ್ ಈ ಥರ ಕ್ರಾಸ್ ಆಗಿ ಬರಬೇಕು, ಆ ಥರ ಇಟ್ಕೋಬೇಕು. ಮತ್ತು ಇಲ್ಲಿ ನಾವು ಬಂದ್ಬಿಟ್ಟು ನಾವು ಯಾವಾಗೂ ಹುಕ್ಸ್ ಪಟ್ಟಿಗೆ ಇಲ್ಲಿ ಎಕ್ಸ್ಟ್ರಾ ಬಿಡ್ತೀವಲ್ಲ, ಕ್ರಾಸ್ ಪಟ್ಟಿಯಲ್ಲಿ ಈ ಥರ ಎಕ್ಸ್ಟ್ರಾ ಬಿಡೋಂಗಿಲ್ಲ. ಇದೇ ಟಿಪ್ಸ್ ನಿಮ್ಮದು. ಏನಕ್ಕೆ ಅಂತಂದರೆ ಅದು ಎಕ್ಸ್ಪ್ಯಾಂಡ್ ಆಗುತ್ತೆ ಬಟ್ಟೆ, ಅದಕ್ಕೋಸ್ಕರ ಈ ಮಾರ್ಜಿನ್ ಅನ್ನೋದು ಬಿಡಬಾರ್ದು. ಆ ಮಾರ್ಜಿನು ಎಕ್ಸ್ಪ್ಯಾಂಡ್ ಆಗುತ್ತೆ, ಫಿಟ್ಟಿಂಗ್ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ 9:30 ಇದೆ, 9:30ಗೆ ಮಾರ್ಕ್ ಮಾಡ್ಕೊತೀನಿ. ಅದಾದಮೇಲೆ ಫಸ್ಟ್ ಕೆಲಸ ಇದು. ಎರಡನೇದು ಕ್ರಾಸ್ ಕಟಿಂಗಲ್ಲಿ ತುಂಬ ಕೇರ್ಫುಲ್ ಆಗ್ತಾ ಇರ್ಬೇಕು. ಇಲ್ಲಾಂದರೆ ಫ್ರಂಟ್ ಫುಲ್ಲು ಕಪ್ಸ್ ಎಲ್ಲ ಲೂಸ್ ಬಂದುಬಿಡ್ತದೆ, ನೆಕ್ ಲೂಸ್ ಬಂದುಬಿಡ್ತದೆ, ತುಂಬ ಪ್ರಾಬ್ಲಮ್ಸ್ ಬಂದುಬಿಡ್ತದೆ. ನೋಡಿ ಡೀಪ್ ಮಾರ್ಕ್ ಮಾಡಿಕೊಂಡೆ. ಅದಾದಮೇಲೆ ಈ ಥರ ಸ್ವಲ್ಪ ಇದನ್ನ ಸೈಡ್ಗೆ ಎತ್ಬಿಟ್ಟು ನೋಡಿ ಈ ಥರ ಮಾಡ್ಕೊಂಡು ನೆಕ್ನ ಕಟ್ ಮಾಡ್ಕೊತೀನಿ. ಈ ಥರ ನೋಡಿ 1 by 1 ನೀಟಾಗಿ ಮಾಡ್ಕೋಬೇಕು. ಇದಾಯಿತು. ಮತ್ತು ಬ್ಯಾಕ್ನ ಹಂಗೆ ಇಟ್ಬಿಡಿ. ಮತ್ತು ಇವಾಗ ಏನು ಮಾಡಬೇಕಂದ್ರೆ ಇದನ್ನು ನಾವು ರೆಗ್ಯುಲರ್ ಆಗಿ ಸ್ವಲ್ಪ ಕ್ರಾಸ್ ಆಗಿ ತೊಗೋಬೇಕು. ಕ್ರಾಸ್ ಕಟಿಂಗ್ ಎಲ್ಲ ಜಾಸ್ತಿ ತೊಗೋಬಾರ್ದು, 1-2 ಪಾಯಿಂಟ್ ಅಷ್ಟೇ. ಮತ್ತು ಇದನ್ನು ನೀಟಾಗಿ ಹಿಂಗೆ ಫಿನಿಶ್ ಮಾಡ್ಕೊಳ್ಳೋಣ. ಮತ್ತು ಫ್ರಂಟ್ ಲೆಂತು ನೋಡ್ಕೊಳ್ಳೋಣ. ಇದರಲ್ಲಿ ನೋಡಿ ಹೇಳಿದ್ರೆ ಹೋಗ್ತಾ ಇರುತ್ತೆ. ಕರೆಕ್ಟಾಗಿ ಸುಮ್ಮನೆ ಹಂಗೆ ಇಟ್ಕೊಂಡು ನೋಡ್ಕೋಬೇಕು. 11 ಮತ್ತು 14.25 ಬರ್ತಾಯಿದೆ. 11 ಅಂದರೆ ನೀವು 10:30ಗೆ ತೊಗೊಳ್ಳಿ, ಯಾಕೆಂದರೆ ಅದು ಅರ್ಧ ಇಂಚು ಎಕ್ಸ್ಪೆಂಡ್ ಆಗಿಬಿಟ್ಟಿರ್ತದೆ. ಮತ್ತು ಆ 11ಗೆ ಕರೆಕ್ಟಾಗಿ ನೋಡಿ ಸೆಂಟ್ರ್ ಪಾರ್ಟಲ್ಲಿ ಹಿಂಗೆ ಹಿಡ್ಕೊಂಡು ನೋಡಿ ಈ ಥರ ಟೇಪ್ ನೋಡಿಕೊಂಡು ನೀಟಾಗಿ ಸೈಡ್ಗೆ ಎಷ್ಟು ಬರುತ್ತೆ 11 ಇಂಚ್ ಬರ್ತಾಯಿದೆ. ನೋಡಿ ಇಲ್ಲಿ ಒಂದು ಮಾರ್ಕು ಮತ್ತು ಮಾರ್ಜಿನ್ ಒಂದು ಮಾರ್ಕ್ ಹಾಕ್ಬಿಟ್ಟು ಈ ಥರ ಕ್ರಾಸ್ ಆಗಿ ತೊಗೊಂಡು ಒಂದು ಲೈನ್ ಅನ್ನೋದು ಹಾಕೋಬೇಕು. ಇವಾಗ ಈ ಲೈನ್ಗಿಲ್ಲೇ, ಆ ಲೈನ್ಗಿಲ್ಲೇ, ಈ ಲೈನ್ಗಿಲ್ಲಿ ಇದೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳೋಣ ಬನ್ನಿ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಇಲ್ಲಿ ಹುಕ್ಸ್ ಪಟ್ಟಿಗೆ ಮಾರ್ಜಿನ್ ಬಿಡಲ್ಲ, ಇದು ಫಸ್ಟ್ನೇ ಸ್ಟಿಪ್ಪು. ಎರಡನೇ ಟಿಪ್ಸ್ ಬಂದ್ಬಿಟ್ಟು ನಿಮಗೆ ಹೇಳ್ತೀನಿ. ಫಸ್ಟು ಬ್ಯಾಕ್ ಶೇಪಿಂಗ್ ಹೆಂಗಿದೆ ಹಂಗೆ ತಗೋಬೇಕು. ನೋಡಿ ಎರಡನೇ ಟಿಪ್ಸು ಇಲ್ಲಿಂದ ಇಲ್ಲಿಗೆ ಕ್ರಾಸ್ ಆಗಿ ನಾವು ರೆಗ್ಯುಲರ್ ಆಗಿ ಹೆಂಗೆ ತಗೊಂತೀವೋ ಹಂಗೆ ತಗೋಬೇಕು. ಇಲ್ಲಾಂದರೆ ಸೈಡ್ ಹೊಲಿಬೇಕಾದ್ರೆ ನಮಗೆ ನೋಡಿ ಈ ಥರ 2 ಪಾಯಿಂಟ್ ಎಕ್ಸ್ಟ್ರಾ ತಗೋಬೇಕು. ಏನಕ್ಕೆ ಅಂತಂದರೆ ಸೈಡ್ ಹೊಲಿಬೇಕಾದ್ರೆ ಮತ್ತೆ ನಿಮಗೆ ಇಲ್ಲಿ ಹೆಚ್ಚು ಕಮ್ಮಿ ಬರೋ ಚಾನ್ಸ್ ಇರುತ್ತೆ. ಇಲ್ಲಿ ಡಾಟ್ ಹಿಡಿತೀವಿ ಗೊತ್ತಾ, ಅವಾಗ ಕೆಳಗಡೆ ಹೋಗ್ಬಿಡುತ್ತೆ. ಮತ್ತು ಆರ್ಮಲ್ ಇದು ಕರೆಕ್ಟಾಗಿ ಕೂತ್ಕೊಳಲ್ಲ ಫ್ರಂಟ್ ಬ್ಯಾಕು. ಅದಕ್ಕೋಸ್ಕರ ಅದನ್ನು ಇಟ್ಕೋಬೇಕು. ನಿಮ್ದು 2 ಟಿಪ್ಸ್ ಆಯಿತು. ಈ ಟಿಪ್ಸ್ ಪ್ರಕಾರ ನೀವು ಕ್ರಾಸ್ ಕಟಿಂಗ್ ಅನ್ನು ಕಟ್ ಮಾಡಿದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ. ಮತ್ತು ಕ್ರಾಸ್ ಕಟಿಂಗು ಯಾರ್ಯಾರು ಯೂಸ್ ಮಾಡ್ತಾರೆ ಅಂತ ಸ್ವಲ್ಪ ದಪ್ಪ ಇರೋರಿಗೆಲ್ಲ ಯಾವಾಗೂ ಚೆಸ್ಟ್ ಪರ್ಸನ್ ಸ್ವಲ್ಪ ಹಿಡ್ಕೊಂಡಂಗೆ ಆಗುತ್ತೆ ಅಂತ ಹೇಳ್ತಾರಲ್ಲ, ಅವ್ರಿಗೆಲ್ಲ ತುಂಬ ಅನುಕೂಲ ಆಗುತ್ತೆ ಕ್ರಾಸ್ ಕಟಿಂಗ್ ಅನ್ನೋದು. ನೋಡಿ ಇಷ್ಟು ಕೆಲಸ ಆಯಿತು. ಇವಾಗ ನಾವು ಆಲ್ರೆಡಿ ಟೇಪಲ್ಲಿ ತೊಗೊಂಡಿದ್ವಲ್ಲ ಮೆಜರ್ಮೆಂಟು, ನಾವು ಅದರಲ್ಲೇ ಟೇಪಲ್ಲೇ ನಾವು ಮಾರ್ಕ್ ಅನ್ನೋದು ಮಾಡ್ಕೊಳ್ಳೋಣ. 10:30, 14:30 ಮತ್ತು ಇಲ್ಲಿ 4. ನೋಡಿ ಎಲ್ಲ ಡಾಟು ಫಸ್ಟಿಂದ ನೀಟಾಗಿ ಮಾರ್ಕ್ ಮಾಡಬೇಕು. ನೋಡಿ ಇಲ್ಲಿಂದ ಇಲ್ಲಿಗೆ 1-1.5 ಇಂಚಷ್ಟು ಈ ಥರ ಕ್ರಾಸ್ ಆಗಿ ಒಂದು ಲೈನು, ಮತ್ತು ಇಲ್ಲಿ ಡಾಟ್ ಒಂದು ಲೈನು,
ಮತ್ತು ಇದು ಅಷ್ಟೇ 1-1.5 ಇಂಚಷ್ಟು ಕ್ರಾಸ್ ಆಗಿ ಲೈನ್ ಹಾಕೋಬೇಕು. ಮತ್ತು ಇದು ಮಾರ್ಜಿನ್ನು ಎಷ್ಟಿದೆ ಅಷ್ಟು ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನೋದು ಹಾಕೋಬೇಕು. ಇವಾಗ ಮೆಜರ್ಮೆಂಟ್ ಅನ್ನೋದು ಇಲ್ಲಿ ಚೆಕ್ ಮಾಡ್ಕೋಬೇಕು. ನೋಡಿ ನಮ್ಗೆ 10 ಇಂಚ್ ಅನ್ನೋದು ಬರುತ್ತೆ. 10.5 ಬೇಕಾಗಿರೋದು ಅದು ಎಕ್ಸ್ಪೆಂಡ್ ಆಗುತ್ತೆ ನಮಗೆ, ಅದರದ್ದೇನು ಪ್ರಾಬ್ಲಮ್ ಇಲ್ಲ. ಯಾಕಂದರೆ ನೋಡಿ ಹಿಂಗೆ ಹೇಳಿದ್ರೆ 1.5 ಇಂಚಷ್ಟು ಅಗಲ ಬರುತ್ತೆ. ಅವಾಗ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟ್ ಆಗಿಬಿಡುತ್ತೆ. ಇವಾಗ 3ನೇ ಟಿಪ್ಸ್ಗೆ ಬರ್ತಾ ಇದೀನಿ ನೋಡಿ. ನಾವು ಯಾವಾಗ ಏನು ಮಾಡ್ತೀವಿ, ಇಲ್ಲಿ ಕಟ್ ಮಾಡ್ತೀರಾ ಹಿಂಗೆ ಮಾತ್ರ ಶೇಪ್ ತಗೊಂತೀವಲ್ಲ, ಇದ್ರಲ್ಲಿ ಹಂಗಲ್ಲ. ಶೋಲ್ಡ್ರಲ್ಲೂ ಸೇರಿಸಿ ಸ್ವಲ್ಪ ಮಾರ್ಜಿನ್ ಅದು ಕಟ್ ಮಾಡಬೇಕು. ಯಾಕೆಂದ್ರೆ ಇದು ಎಕ್ಸ್ಪೆಂಡ್ ಆಗುತ್ತೆ. ಶೋಲ್ಡರ್ ಟಚ್ ಮಾಡಬೇಕಾದ್ರೆ ಇದು ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇಲ್ಲಿ 2 ಪಾಯಿಂಟ್ ಅನ್ನೋದು ನೋಡಿ ಈ ಥರ ಕಟ್ ಮಾಡ್ಕೋಬೇಕು. ನೋಡಿ ಇಲ್ಲಿಂದಾನೆ. ಮತ್ತು ಇದು ಶೇಪ್ ಅಷ್ಟೇ ಕ್ರಾಸ್ ಕಟಿಂಗ್ ಸ್ವಲ್ಪ ಕಮ್ಮಿ ತೆಗಿಬೇಕು. ಜಾಸ್ತಿ ತೆಗೆದುಬಿಟ್ರೆ ಜಾಸ್ತಿ ಬಂದ್ಬಿಡ್ತದೆ. ಯಾಕಂದರೆ ಇದು ಫಸ್ಟೇ ಕ್ರಾಸ್ ಕಟಿಂಗ್ ಅಲ್ಲ, ಎಕ್ಸ್ಪೆಂಡ್ ಜಾಸ್ತಿ ಆಗ್ತಾ ಇರುತ್ತೆ. ಅದಕ್ಕೆ ಶೇಪ್ ಕಮ್ಮಿ ತೆಗೆದ್ರೆ ನಾವು ಹೊಲಿಬೇಕಾದ್ರೆ ಸ್ವಲ್ಪ ಜಾಸ್ತಿ ಬರುತ್ತೆ. ಮತ್ತು ಡಾಟ್ ಹಿಡಿದ್ರೆ ಕರೆಕ್ಟಾಗಿ ಲೆವೆಲ್ ಆಗಿ ಅನ್ನೋದು ನಮಗೆ ಬಂದ್ಬಿಡುತ್ತೆ. ಇದಾಯಿತು. ಮತ್ತು ಇವಾಗ ನಾವು ಮಾಮೂಲಿ ಕ್ರಾಸ್ ಬೆಲ್ಟ್, ಈ ಕ್ರಾಸ್ ಬೆಲ್ಟ್ ಕಟ್ ಮಾಡ್ಕೊಂಡಿದ್ದೀವಿ ಅಂದರೆ ನಾವು ಡಾಟ್ ಎಷ್ಟು ಹಿಡಿಬೇಕು ಅನ್ನೋದು ನಮ್ಗೆ ಐಡಿಯಾ ಬರುತ್ತೆ. ನೋಡಿ ಇಲ್ಲಿ ಒಂದು ಲೈನು, ಮತ್ತು ಮಾರ್ಜಿನ್ನು, ಮತ್ತು ಸೇಮ್ ಅಷ್ಟೇ ಕೆಳಗಡೆನೂ ಒಂದು ಲೈನು ಮಾರ್ಜಿನ್ಗೆ. ಇದು ಉಕ್ಸ್ಪಟ್ಟಿ ಮಾರ್ಜಿನ್ನು, ಇದು ಕೆಳಗಡೆ ಮಾರ್ಜಿನ್ನು. ಆಮೇಲೆ ಸೊಂಟದ 4ನೇ ಭಾಗ ಬಂದ್ಬಿಟ್ಟು ನಮಗೆ 8 ಕಾಲು ಬಂತು. 8 ಕಾಲ್ಗೆ ಸೆಂಟ್ರದ್ದು ಬಂದ್ಬಿಟ್ಟು 4 ಪಾಯಿಂಟು. ಮತ್ತು ಸೈಡಲ್ಲಿ ಮಾರ್ಜಿನ್ಗೆ ಇಷ್ಟು ಮಾರ್ಜಿನ್ ನಾವು ಎಷ್ಟಾದರೂ ಬಿಟ್ಕೋಬೋದು. ನೋಡಿ ಈ ಥರ ನೋಡಿ ಇಲ್ಲಿ 3.5 2.5 3.5 ಸ್ಟ್ಯಾಂಡರ್ಡಾಗಿ ಕಟ್ ಮಾಡ್ಕೊಳ್ಳೋಣ. ಅದಾದಮೇಲೆ ಅದನ್ನು ಏನು ಮಾಡಬೇಕು ಅಂತ ನಾನು ತೋರಿಸ್ತೀನಿ. ಮತ್ತು ಇನ್ನೊಂದು ನ್ಯಾಚ್ ಅನ್ನೋದು ಬ್ಯಾಕಿಗೆ ಬರಬೇಕು ಅಂತ ನ್ಯಾಚ್ ಹಾಕೋಬೇಕು. ಅದಾದಮೇಲೆ ಬೆಲ್ಟ್ ರೆಡಿ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳೋಣ. 3.5 1 ಪಾಯಿಂಟ್ ಕಮ್ಮಿ ಬರುತ್ತೆ. ಮತ್ತು ಫ್ರಂಟು ಬ್ಯಾಕು ತೊಗೊಳ್ಳಿ. ಬ್ಯಾಕ್ ಏನಕ್ಕೆ ಅಂತಂದರೆ ಈ ಸೈಡಲ್ಲಿ ಎಷ್ಟು ಡಾಟ್ ಹಿಡಿಬೇಕು ಅನ್ನೋದು ತೋರಿಸ್ಕೊಳ್ಳೋಣ. ಎಷ್ಟು ಬರುತ್ತೆ ಇಲ್ಲಿ ಬಂದ್ಬಿಟ್ಟು ನಮಗೆ 3.5 1 ಪಾಯಿಂಟ್ ಬರುತ್ತಲ್ಲ, 3.5 1 ಪಾಯಿಂಟ್ಗೆ ಒಂದು ಲೈನ್ ಇಟ್ಟು ಇದು ಮಾರ್ಕ್ ಹಾಕಿದ್ರೆ ನೋಡಿ ಜಾಸ್ತಿ ಡಾಟ್ ಬರ್ತಾ ಇದೆ. ಅವಾಗ ಏನು ಮಾಡ್ಬೇಕಂತಂದರೆ ನಾವು ಇದನ್ನು ಸ್ವಲ್ಪ ಶೇಪನ್ನು ಜಾಸ್ತಿ ತಗೊಳ್ಳೋಣ. ನೋಡಿ ಇವಾಗ ಇಷ್ಟು ಬರುತ್ತೆ, 1 ಇಂಚು ಡಾಟ್ ಓಕೆ. ಮತ್ತು ಇಲ್ಲಿ ಒಂದು ಡಾಟು ಮಾರ್ಕಿಂಗು, ಹಾರ್ಮೋಲ್ ಡಾಟು ಈ ಸೆಂಟ್ರ್ ಡಾಟ್ಗೂ ಜಾಯಿನ್ ಆಗೋ ಥರ ಇಲ್ಲೊಂದು ಡಾಟ್ ಮಾರ್ಕಿಂಗು. ಕ್ರಾಸ್ ಕಟಿಂಗಲ್ಲಿ ಯಾವತ್ತೂ 1 ಇಂಚು ಟೈಟೇ ಇರಲಿ, ಏನೂ ಪ್ರಾಬ್ಲಮ್ ಆಗಲ್ಲ. 1 ಇಂಚ್ ಅನ್ನೋದು ಎಕ್ಸ್ಪೆಂಡ್ ಆಗುತ್ತೆ ನಮಗೆ, ಬಟ್ಟೆನೂ ಅಷ್ಟೇ ಲೈನಿಂಗು ಅಷ್ಟೇ. ಅದರಿಂದ ಮತ್ತು ಸೆಂಟ್ರ್ ಡಾಟು ನೋಡಿ ಬೆಲ್ಟು ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದ್ವಲ್ಲ, ನೋಡಿ ಇದನ್ನು ನೋಡಿಕೊಂಡು ಅಲ್ಲಿ ಕರೆಕ್ಟಾಗಿ ಇಟ್ಕೋಬೇಕು. ಮತ್ತು ಇಲ್ಲಿ ರೌಂಡ್ ಕರೆಕ್ಟಾಗಿ ಬರುತ್ತಲ್ಲ ಹಿಂಗೆ ನೋಡಿಕೊಂಡು ಕ್ರಾಸ್ ಕಟಿಂಗ್ ಇದು ಅಷ್ಟೇ ಸ್ವಲ್ಪ ಇದು ಅಷ್ಟೇ ಬೆಲ್ಟ್ ಅಟ್ಯಾಚ್ ಮಾಡ್ಕೋದೆ. ಬಟ್ಟೆ ನೋಡಿ ಹಿಂಗೆ ಎಕ್ಸ್ಪೆಂಡ್ ಆಗ್ತಾ ಹೋಗುತ್ತೆ. ಅದಕ್ಕೂ ಏನು ಮಾಡಬೇಕು, ಇದು 4ನೇ ಟಿಪ್ಪು, ಇದು ಸ್ವಲ್ಪ ಲೂಸ್ ಆಗಿ ಇಟ್ಕೋಬೇಕು. ಇಲ್ಲ ಸ್ವಲ್ಪ ಟೈಟ್ ಮಾಡಬೇಕು, ಸಾರಿ ಇದನ್ನು ಸ್ವಲ್ಪ ಟೈಟ್ ಮಾಡ್ಕೋಬೇಕು. ನೋಡಿ ಸ್ವಲ್ಪ ಎಕ್ಸ್ಟ್ರಾ ಬಿಟ್ಟಿದ್ದೀನಿ. ಇದೇನಾಗುತ್ತೆ ಅಟ್ಯಾಚ್ ಮಾಡಬೇಕಾದ್ರೆ ಸ್ವಲ್ಪ ಟೈಟ್ ಆಗಿಬಿಡುತ್ತೆ. ಈ ಡಾಟಲ್ಲೂ ಅಷ್ಟೇ ಮಾಮೂಲಿ ಇದು ಕರೆಕ್ಟಾಗಿ ಇಡ್ತೀವಿ, ಇದನ್ನು ಸ್ವಲ್ಪ ಟೈಟಾಗಿ ಇಟ್ಕೊಳ್ಳಿ. 2 ಪಾಯಿಂಟ್ ಅಷ್ಟು ಅಟ್ಯಾಚ್ ಮಾಡೋಷ್ಟರಲ್ಲಿ ಕ್ರಾಸ್ ಕಟಿಂಗ್ ಎಲ್ಲ ಕರೆಕ್ಟಾಗಿ ಲೆವೆಲ್ ಆಗಿ ಬಂದ್ಬಿಡ್ತದೆ. ಇದು 4ನೇ ಟಿಪ್ಪು. ಇದು 2 ಪಾಯಿಂಟ್ ಅಷ್ಟು ಟೈಟಾಗಿ ಇಟ್ಕೋಬೇಕು, ಇದು ಪರ್ಫೆಕ್ಟಾಗಿ ಇಟ್ಕೋಬೇಕು. ನೋಡಿ ಇಲ್ಲಿ ಬಂದು ಮಾರ್ಕಿಂಗು. ಮತ್ತು ವೀಲ್ ಮಾರ್ಕ್ ಅನ್ನೋದು ನಾರ್ಮಲ್ ಹಾಕ್ಕೊಂತೀವಿ ಎಲ್ಲದಕ್ಕೂ ಈ ಥರ ಕೆಳಗಡೆ ಅದಕ್ಕೆ ಕಾಣಿಸ್ಬೇಕು ಅಂತ. ಮತ್ತು ಇನ್ನೊಂದು ಪ್ರಾಬ್ಲಮ್ ಏನಂತಂದರೆ ಇದು ಡಾಟ್ ಬಂದ್ಬಿಟ್ಟು ಇದು ಈ ಕಡೆ ಕ್ರಾಸ್ ಬರಬಾರ್ದು.
ಏನಕ್ಕೆ ಕ್ರಾಸ್ ಬರಬಾರ್ದು ಅಂತಂದರೆ ಕ್ರಾಸ್ ಕಟಿಂಗಲ್ಲಿ ಈ ಥರ ಕ್ರಾಸ್ ಮಾಡಿದ್ವಿ ಅಂದರೆ ಇಲ್ಲಿ ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ. ಅದು ನೆಕ್ ಹತ್ರ ಇಲ್ಲಿ ನಿಮಗೆ ಎತ್ಕೊಂಡಂಗೆ ನೋಡೋಕ್ಕೆ ಚೆನ್ನಾಗಿ ಕಾಣಿಸಲ್ಲ. ಆದರೆ ಈ ಥರ ಡೌನ್ ಮಾಡಿದಾಗ ಹಿಂಗೆ ಡಾಟ್ ಹಿಡಿಯೋದ್ರಿಂದ ಈ ರಿಂಕಲ್ಸ್ ಅನ್ನೋದು ಹಂಗೆ ಅವಾಯ್ಡ್ ಆಗಿಬಿಡುತ್ತೆ. ಇದು ಪ್ರಾಬ್ಲಮ್ಸು ಹೇಳೋದು ಚಿಕ್ಕದೇ, ಆದರೆ ದೊಡ್ಡದಾಗಿ ಕಾಣಿಸುತ್ತೆ ಹಾಕೊಂಡ್ಮೇಲೆ. ಅದಕ್ಕೋಸ್ಕರ ಇವೆಲ್ಲ ನೋಡ್ಕೊಂಡು ಮಾಡ್ಕೋಬೇಕು. ಈ 4 ಟಿಪ್ಸು ಯೂಸ್ ಮಾಡಿ ನೀವು ಕಟಿಂಗ್ ಮಾಡಿದಂದರೆ ಪರ್ಫೆಕ್ಟ್ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಓಕೆನಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನಿಸುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮುಖಾಂತರ ಇನ್ನೊಬ್ರಿಗೂ ಹೆಲ್ಪ್ಫುಲ್ ಆಗಲಿ. ಓಕೆನಾ? ಡನ್.